ಹಸಿ ಹೆಂಗೋ ಸಮಾಧಾನ ಆಯ್ತು ಕನಕ. ಮದುವೆ ಒಂದು ಆಗ್ಬಿಟ್ರೆ ನೆಮ್ಮದಿ ಆಯ್ತದೆ ಬಾ. ಅಣ್ಣ ಅಷ್ಟೊಂದು ಏನಿಲ್ವಾ, ಯಾರನ್ನ ನಾನೇ ಮಾಡ್ತೀನಿ ಅಂತ ನೀವು 1 ರೂಪಾಯಿನೂ ಖರ್ಚು ಮಾಡ್ಬೇಡ ಅನ್ನಿಲ್ವಾ? ಸುಮ್ಮನಿರು, ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಯ್ತದೆ. ನಮ್ಮ ಮನೆಯವನಂತೂ ಹೊಸಿ ತಲೆ ಕೆಡ್ಸ್ಕೊಂಡಿತ್ತಿಲ್ಲ, ಮನೆಯಿಂದ ಆಚೆಗೆ ಕಡಿತಿತ್ತಿಲ್ಲ. ಆದಷ್ಟು ಬೇಗ ಭವಿಂಗ್ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಮರ್ಯಾದಿನೂ ಉಳಿತದೆ, ನೆಮ್ಮದಿನೂ ಆಯ್ತದೆ. ಹೆಂಗೋ ಒಳ್ಳೆ ಮನೆಗೆ ಸೇರ್ಕೊಂಡ್ಲು ಅಂತ ಅಲ್ವಾ? ಉಂಕಂತ ಹಾಕು. ಪ್ರಕಾಶ ಭವಿನ್ ಜೊತೆ ಮಾತಾಡ್ತೀನಿ ಅನ್ನಲ್ಲ, ಏನ್ ಮಾತಾಡ್ದಂತೆ? ಅಯ್ಯೋ ಅದೇ ನನಗೂ ಭಯ ಆಗ್ಬಿಟ್ಟಿತ್ತು ಕನಕ. ಇವಳಲ್ಲಿ ಮದ್ವೆಗೆ ಬೇಡಕ್ಕೆ ಬೇಡ ಅನ್ಬಿಟ್ಟಳು ಅಂತ. ಹಂಗೂ ಇವಳು ಹೇಳಕ್ಕಿಲ್ಲ ಅಂದ್ಬಿಟ್ಟು ಪ್ರಕಾಶನೇ ಕೇಳ್ದೆ. ಆಗ ಏನಿಲ್ಲ ಕನತೆ, ಓದ್ಬೇಕು ಅಂತಿದ್ಲು. ಮದ್ವೆ ಆದ್ಮೇಲೆ ಓದಿಸ್ತೀನಿ ಅಂತಂದೀನಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ ಬಿಡಿ ಅನ್ಬಿಟ್ಟು ಹೋದ. ಪಾಪ ಒಳ್ಳೆ ಹುಡುಗ ಅದುವೆ. ಹೆಂಗೋ ನನಗೂ ಅದೇ ಟೆನ್ಷನು. ಆದಷ್ಟು ಬೇಗ ಮದ್ವೆ ಆಗ್ಬಿಟ್ರೆ ಎಲ್ರಿಗೂ ನೆಮ್ಮದಿ. ಕನಕ ಏನ್ ಮಾಡ್ತಿದ್ದಾಳೆ ಭವ್ಯ? ಮನ್ಗಿದ್ದಾಳೇನೋ. ಈಗ ಹೊಸಿ ಸುಮಾರಾಗ ಅವಳೆ. ಊಟ ಮಾಡ್ಬಿಟ್ಟು ಮನಿಕಂಡ್ಲು. ಅಣ್ಣ ಅದಕ್ಕೆ ಊರಿಗೆ ಹೋದ್ರಂತ. ಫೋನ್ ಮಾಡಿತ್ತು, ಅದಕ್ಕೆ ಆಲೆ ಬಂದು ಕಣವ ಮನೆಗೆ ಅಂತ. ಪ್ರಕಾಶನೂ ಕೆಲ್ಸಕ್ಕೆ ಹೋಗ್ಬೇಕಂತೆ, ಹೊಂಟೋದ್ನಂತೆ. ಇವತ್ತೊಂದು ದಿನ ರಜೆ ಕೇಳ್ಕೊ ಬಂದಿದ್ನಂತೆ. ಏನು ಕೆಲಸ ಮಾಡೋಣ ಪ್ರಕಾಶ ಗೊತ್ತೇ ಇಲ್ವಲ್ಲ ನನಗೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ಮೈಸೂರಲ್ಲಿ ಯಾವುದೋ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದಾನಂತೆ. ಯಾವುದೋ ಒಂದು. ಅಯ್ಯೋ ಕೆಲಸನೇ ಆಗ್ಬೇಕಾ? ಮನೆ ಕಡೆ ಅಷ್ಟು ಜೋರಾಗವ್ರೆ. ವ್ಯವಸಾಯ ಮಾಡ್ಕೊಂಡಿದ್ರು ಅವನು ಒಳ್ಳೆ ದುಡ್ಡು ಮಾಡ್ಬೋದು ಆರಂಭದಲ್ಲಿ. ಸುಮ್ಮನಿರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ಅಣ್ಣನ ಮಗನೇ ಅಲ್ವಾ? ಎಲ್ಲ ಗೊತ್ತಿದ್ದು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡವ್ರೆ. ಅದೇ ನನಗೂ ಖುಷಿ. ನಾನೇನು ಕೇಳಲಿಲ್ಲ. ಹಿಂಗೆ ಫೋಟೋ ಎಲ್ಲ ನೋಡಿ ಎಲ್ಲರಿಗೂ ವಿಷಯ ಗೊತ್ತಾಯ್ತಲ್ಲ. ಆಗ ಫಸ್ಟು ಅಣ್ಣನೇ ಫೋನ್ ಮಾಡಿ ಏನವ ಇದೆಲ್ಲವ ಅಂತ ಕೇಳ್ದ. ಅವಾಗ ನಾನು ಹಿಂಗೆ ಕಾಣೋಣ ಅಂತ ಬೇಜಾರು ಮಾಡ್ಕೊ ಹೇಳ್ದೆ. ಅವತ್ತೇನು ಮಾತಾಡ್ನಿಲ್ಲ. ಆಮೇಲೆ ಒಂದು 4 ದಿನ ಬಿಟ್ಬಿಟ್ಟು ಆಗಿದ್ದಾಯ್ತವ ಮದುವೆ ಮಾಡ್ಬಿಡೋಳ್ಗೆ, ನೀನು ಒಪ್ಪಿದ್ರೆ ನನ್ನ ಮಗನಿಗೆ ಮಾಡ್ಕೊತೀನಿ ಅಂತಂತು. ನನಗೆ ಇನ್ನೇನು ಬೇಕು? ಹಿಂದೆ ಮುಂದೆ ಯೋಚನೆ ಮಾಡಿದೆ. ಆಯಿತು ಕಾರಣ ಅಂತಂದೆ. ಹಂಗೋಸಿ ಭಯ ಇತ್ತು, ಮುಂದೆ ಏನು ಮಾಡೋರು ಏನು ತಂದರು ಅಂತ. ಇವಾಗ ಏನಿಲ್ಲ. ಅವರೇ ಅಣ್ಣ ಅದಕ್ಕೆ ಅಷ್ಟೆಲ್ಲ ಹೇಳಿದ್ಮೇಲೆ ಇನ್ನೇನು ಅಲ್ವಕ್ಕ? ಉಂಕಂದು ಬಿಡವ, ಏನಿಲ್ಲ, ಎಲ್ಲ ಸರಿ ಆಯ್ತದೆ. ಆಂಟಿ ಯಾರು? ಏಯ್ ಇದೇಕಪ್ಪ, ನೀನು ಯಾಕೆ ಬಂದಿದ್ದೀನ ಮನೆಗೆ? ಇವನೆಲ್ಲ ನೋಡಿನಲ್ಲ. ಯಾರವ ಇವನು? ಯಾಕೆ ಬಂದಿದ್ದಿ ಅಂತ ಕೇಳ್ತಿದ್ದಿ? ಅಯ್ಯೋ ಅಕ್ಕ, ಇವನೇ ತಾನೇ ಭವ್ಯ ಲವ್ ಮಾಡ್ತಿದ್ದು? ಇವನ ಜೊತೆ ನೆಲವ ಪಡ ತೆಗೆಸ್ಕೊಂಡಿತ್ತು. ಯಾಕಪ್ಪ ಬಂದಿದ್ದಿ ಇಲ್ಲಿಗೆ? ಹೋಗು. ಎಷ್ಟು ಧೈರ್ಯ ನೋಡಿ ಅವನಿಗೆ. ಆಂಟಿ ನನಗೆ ಕ್ಷಮಿಸ್ಬಿಡಿ ಆಂಟಿ. ನಾನು ಭವ್ಯ 1 ವರ್ಷದಿಂದ ಲವ್ ಮಾಡ್ತಿದ್ದೋ. ಆದರೆ ಸಡನ್ನಾಗಿ ನಾನು ನಿನ್ನ ಲವ್ ಮಾಡೋಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಬೋದ್ಬಿಟ್ಟು ಹೊಂಟೋದ್ಲು. ಅವತ್ತು ಏನಾಯ್ತೋ ಗೊತ್ತಿಲ್ಲ. ಅವಳು ಹಿಂಗೆ ಅಂದ್ಬಿಟ್ಲಲ್ಲ, ಅವಳನ್ನ ನಾನೇ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಹಂಗೆ ಮಾಡ್ಬಿಟ್ಟೆ ಆಂಟಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮರ್ಯಾದಿಂದ ಮನೆಯಿಂದ ಆಚೆ ಹೋದ್ರೆ ಸರಿ ಹೋಯ್ತು. ಎಷ್ಟು ಧೈರ್ಯ ಇರಬೇಡ ನಿನಗೆ. ಲೋಪರ್ ನನ್ನ ಮಗನೇ. ಹೆಣ್ಮಕ್ಳು ಜೀವನ ಜೊತೆ ಆಟ ಆಡಿರ ಅಂತ್ರಿ ನನ್ನ ಮಗನೇ. ನೋಡು, ನನ್ನ ಮಗಳಿಗೆ ಮದುವೆ ಮಾಡ್ತಾನೆ. ಆಲೆ ಈಗ ಆಗ್ರ ಸಾಕು. ಮರ್ಯಾದಿಂದ ಹೋದ್ರೆ ಸರಿ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಯ್ತದೆ. ಆಂಟಿ ನಿಮ್ದಮ್ಮಯ್ಯ ಆಂಟಿ, ಭವಿನು ನನ್ನ ದೂರ ಮಾಡಬೇಡಿ. ನೀವಳಿಗೆ ಬೇರೆ ಮದುವೆ ಮಾಡ್ತಿದ್ದೀರಿ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಕಾಲಿಗೆ ಬಿದ್ದಾರು. ನಿಮ್ಮ ಮಗಳು ನನಗೆ ಕೊಡಿ ಅಂತ ಕೇಳಕ್ ಬಂದೀನಿ ಆಂಟಿ. ಓಹೋ, ಸಂಬಂಧ ಬೆಳ್ಸಕ್ ಬಂದಿದ್ಯಾ? ನೋಡಿ ಅಪ್ಪ, ಆಟಿ ಜನ ಕರ್ಕ ಬಂದಿದ್ದಿ. ಹುಸಿ ಜನ ಕರ್ಕ ಬಂದಿದ್ಯಾ ಸಂಬಂಧ ಕೇಳಕ್ಕೆ. ನಿಮ್ಮ ಅಪ್ಪ ಅಮ್ಮ ಬಂಧು ಬಳಗೆಲ್ಲ ಕರ್ಕ ಬಂದಿದ್ದಿ. ಕೊಡ್ಬೇಡ ನನ್ನ ಮಗಳನ್ನ ನಿನಗೆ. ನಿನ್ನ ಎಕ್ತಿಗೆ ಬೆಂಕಿ ಹಾಕ. ಇದರಲ್ಲೇ ಗೊತ್ತಾಯ್ತದೆ ನೀನು ಎಂತ ಬೇವರ್ಸಿ ಅಂತ. ಎಷ್ಟು ಧೈರ್ಯ ಇರಬೇಡ. ಒಬ್ಬನೇ ಬಂದು ಏನು ಕೇಳ್ತೀನಿ ಅಂತೀಯಲ್ಲ. ಆಚೆ ಎಸ್ಕೆ ಏನೂ ಇಲ್ವಾ? ಮರ್ಯಾದಿಂದ ಹೋದ್ರೆ ಸರಿ. ನನ್ನ ಗಂಡ ಮನೇಲಿಲ್ಲ. ಅವನೇನಾದ್ರೂ ಬಂದ್ರೆ ಮಾತ್ರ ಹತ್ರ ಸಾಕ್ಬಿಡ್ತಾನೆ. ನನ್ನ ಬಾಯಿ ಮತ್ತಲ್ಲಿ ಹೇಳ್ತಾನೆ. ಹೋಗು ಸುಮ್ಮನೆ. ಲವ್ ಯಾವನ್ಲಾನು ಬರ್ರ ತಗೊಂಡು ನಕ್ಕ ಕೆರೆದ್ಬಿಡ್ತೀನಿ. ಕಿತ್ತೋದ್ ನನ್ನ ಮಗನೇ. ಇನ್ನೊಂದು ಜೀವನ ಹಾಳು ಮಾಡಿರೋದಲ್ದಾನೆ. ಮರ್ಯಾದಿಂದ ಹೋಗ ಆಚೆಗೆ. ಫೋನ್ ಮಾಡಿ ಮಗ ಪೊಲೀಸ್ಗೆ. ಓ ಎಂತ ಬಂಡದಾರೆ ನೋಡಿ ಅವನಿಗೆ. ಅಷ್ಟೆಲ್ಲ ಮಾಡಿರೋದು ಅಲ್ದಾನೆ ತಿರ್ಗ ಬಂದವನೆ. ಓಹ್ ಏನು ಕೇಳಕ್ ಬಂದಿದಂತೆ ಎಣ್ಣ. ನಿನ್ನ ಮೂತಿಗಷ್ಟು ಬೆಂಕಿ ಯಾಕ ಅಲ್ಲ ತೆಗ ಮುಚ್ಕೊಂಡು ಬಂದಿರುವೆ. ಆಂಟಿ ನೀವು ಎಷ್ಟಾದರೂ ಬೈರಿ, ನಂಗೆ ಬೇಜಾರಿಲ್ಲ. ನಾಕೆ ಹೊಡೆದ್ಬಿಡಿ, ಬೇಜಾರಿಲ್ಲ. ಆದರೆ ಭವ್ಯನ ನನ್ನಿಂದ ದೂರ ಮಾಡಬೇಡಿ ಆಂಟಿ. ಅವಳಿಲ್ದೆ ನಾನು ಬದುಕಕ್ಕಿಲ್ಲ. ಅವಳೇ ನನ್ನ ಜೀವ, ಅವಳೇ ನನ್ನ ಪ್ರಾಣ. ಅವಳನ್ನ ನಾನು ಅಷ್ಟೊಂದು ಇಷ್ಟಪಟ್ಟಿದ್ದೆ. ಅವಳಿಲ್ದೆ ನಾನು ಬದುಕಿರಕ್ಕಿಲ್ಲ ಆಂಟಿ. ನನ್ನ ಅವಳಿಂದ ಬೇರೆ ಮಾಡಬೇಡಿ ಆಂಟಿ. ನಿಮ್ಮ ದಮ್ಮಯ್ಯ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಮಹಾರಾಣಿಯಾಗಿ ನೋಡ್ಕೊತೀನಿ ಆಂಟಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ನಮ್ಮ ಪ್ರೀತಿನ ದೂರ ಮಾಡಬೇಡಿ ಆಂಟಿ. ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಆಂಟಿ, ಪ್ಲೀಸ್ ಆಂಟಿ. ಏ ಲೋಪರು, ನಿನ್ಗೆ ಒಂದ್ಸಲ ಅರ್ಥ ಆಯ್ಕಿಲ್ಲ ಏನು? ನನ್ನ ಮನೆ ಒಳಗೆ ಬಂದು ನನ್ನ ಮುಂದೆ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ಯಾ? ಲವ್ ಮಾಡೋಣಂತೆ ಲವ್ವ. ನಿನ್ನ ಲವ್ ನನ್ನ ಎಕಡ ಹಾಕ. ಹೋ ಲವ್ ಮಾಡೋನು ಅವೇನನ್ ಮಾನ ಮರ್ಯಾದೆ ಹೋದ್ರೂ ಸಿಕ್ಕಿಲ್ಲ ಅಂತ ಇಡೀ ಪ್ರಪಂಚನೇ ನೋಡ್ಲಿ ಅಂತ ಫೋಟೋ ಹಾಕಿದ. ಏನ್ಲಾ ಬಗುಳ್ಳ? ಕಂಡೋರ್ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡಿರ? ಲೋಪರ್ ನನ್ನ ಮಕ್ಳ, ನಿಮ್ಮನ್ನೆಲ್ಲ ಕತ್ತರಿಸಾಕ್ಬೇಕು. ಮರ್ಯಾದಿಂದ ನಾನು ಅವಳಿಗೆ ಮದುವೆ ಮಾಡ್ತಾನೆ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿನ್ನ ಪಾಡೋದು ನೀನು ಹೋದ್ರೆ ಸರಿ. ಇಲ್ಲ ನಿನ್ನ ಜೀವನ ನರ್ಕ ಮಾಡ್ಬಿಡ್ತೀನಿ. ಜ್ಞಾಪನ ಮಾಡಿಕೋ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಆಂಟಿ. ಅದು ನಾನು ಅವತ್ತು ಅವಳು ನನ್ನ ಲವ್ ರಿಜೆಕ್ಟ್ ಮಾಡಿಬಿಟ್ಲಲ್ಲ, ನಾನು ಬಿಟ್ಟು ಹೋದ್ಲಲ್ಲ ಅಂತ ಕುಡಿದ್ಬಿಟ್ಟಿದ್ದೆ. ಅವಾಗ ಆ ರೀತಿ ಮಾಡಿಬಿಟ್ಟೆ. ಅವಳು ನನಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಅವಳನ್ನ ಅಷ್ಟು ಇಷ್ಟಪಡ್ತೀನಿ ಆಂಟಿ. ಲೋಪರು ಹೆಂಗೆ ಹೇಳ್ತಾನೆ ನೋಡಿ, ಎಷ್ಟು ಧೈರ್ಯ ಅವನಿಗೆ. ಕುಡಿದ್ಬಿಟ್ಟಿದ್ನಂತೆ, ಫೋಟೋ ಹಾಕ್ಬಿಟ್ನಂತೆ. ಈಗ ಬಂದು ಹೆಣ್ಣು ಕೇಳಿದಂತೆ ನಾನೇನು ಕೊಟ್ಬಿಡ್ಬೇಕಂತೆ. ತತಣೆಯಲ್ಲಿ ಬರಲಾ ಈ ನನ್ನ ಮಗನ್ನ ಹುಟ್ನಿಲ್ಲ ಅನ್ಸ್ಬಿಡ್ತೀನಿ. ಏನೋ ಸುಮ್ಮನೆ ನಿಂತೀವಿ ಅಂತ ಬಾಯಿ ಬಂದಾಗ ಮಾತಾಡ್ತಾನೆ. ತಳ್ಳು ಆಚೆ ಅವನ್ನ. ಗಂಡಂಗೆ ಫೋನ್ ಮಾಡು, ಅವನೇ ಸರಿ ಕಂತೆ ಅವನಿಗೆ. ಆ ಬಾಯಿ ಮತ್ತಲ್ಲಿ ಹೇಳ್ತೀವಲ್ಲ ಅರ್ಥ ಆಯ್ಕಿಲ್ಲ ಅವನಿಗೆ. ಆಂಟಿ ಪ್ಲೀಸ್ ಆಂಟಿ, ಹಂಗೆ ಮಾತಾಡ್ಬೇಡಿ ಆಂಟಿ. ಭವ್ಯ ಇಲ್ಲದೆ ನಾನು ಇರೋಕ್ಕಿಲ್ಲ ಆಂಟಿ. ನಾನಿಲ್ಲದೆ ಅವಳು ಇರೋಕ್ಕಿಲ್ಲ ಆಂಟಿ. ಬೇಕಾದ್ರೆ ನೀವೇ ಅವಳನ್ನ ಕೇಳಿ. ನಾನು ಅವಳು ಕೇಳಿದ್ ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಕೋಪ ಮಾಡ್ಕೊಂಡವಳೆ. ನಾನಂದ್ರೆ ಅವಳಿಗೂ ಪ್ರಾಣ. ಬೇಕಾದ್ರೆ ಕೇಳಿ ಆಂಟಿ.
ಏನ್ಲ ಕೇಳೋದು? ತಲೆಯಲ್ಲಿ ಬುದ್ಧಿ ಇಲ್ವಾ ನಿನ್ಗೆ? ಹೆಸರು ಹೇಳೋದು ನಿನ್ಗೆ? ಹೋಗು ಮನೆಯಿಂದ ಆಚೆಗೆ. ಅವಳು ಬೇರೆ ಕೇಳ್ಬೇಕ ಸಾಕ್ಷಿಗೆ. ನಿನ್ನ ಅವಳು ಲವ್ ಮಾಡ್ತಾಳೆ ಈಗ. ಅವಳಿಗೆ ಮದುವೆ ಮಾಡ್ತಾವೆ. ಅವಳು ಚೆನ್ನಾಗಿ ಒಪ್ಕೊಂಡವಳೆ. ಮಧ್ಯದಲ್ಲಿ ಬಂದ್ಬಿಟ್ಟು ತಿರ್ಗಾ ನೀನು ಎಲ್ಲ ಹಾಳು ಮಾಡ್ಬೇಡ. ನೀನು ಅಷ್ಟು ಒಳ್ಳೆಯವನಾಗಿದ್ರೆ ಅವಳು ಎಲ್ಲೋ ಹೆಂಗೋ ಚೆನ್ನಾಗಿರ್ಲಿ ಅಂತ ಹೋಗು ಸುಮ್ಮನೆ. ನಿಜವಾಗ್ಲೂ ನೀನು ಅವಳನ್ನ ಅಷ್ಟೇ ಇಷ್ಟಪಡೋದಾದ್ರೆ ಅವಳು ಮದುವೆಯಾಗಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಹೋಗು, ಹೆಂಗೋ ಖುಷಿಯಾಗಿರ್ಲಿ ಅಂತ. ಆದ್ಬಿಟ್ಬಿಟ್ಟು ತಿರ್ಗಾ ಕುಡಿದ್ಬಿಟ್ಟು ಬಂದಿದ್ಯೇನೋ ಮಾತಾಡಕ್ಕೆ. ನಾಚಿಕೆ ಆಗಿಲ್ವ ನಿನ್ನ ಜನ್ಮಕ್ಕೆ? ತಿರ್ಗಾ ಮಕ್ಕ ಹೊತ್ಕ ಬಂದಿದ್ದೀರ ನಮ್ಮ ಮನೆಗೆ ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು. ನಿನ್ನಿಂದ ಇವತ್ತು ನಮ್ಮ ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ಹರಾಜಾಗೋಯ್ತು. ತಲೆ ಎತ್ಕ ಓಡಾಡಕ್ಕಾಯ್ಕಿಲ್ಲ ರೋಡಲ್ಲಿ. 4 ಜನ ಮಧ್ಯದಲ್ಲಿ ನಿಂತ್ಕ ಮಾತಾಡಕ್ಕಾಯ್ಕಿಲ್ಲ. ಹಂಗೆ ಮಾಡಿದ್ದಿಲ್ಲ ಓಪನ್ ನನ್ನ ಮಗನೇ ನೀನು. ತಿರ್ಗಾ ಬಂದಿದ್ದಿಲ್ಲ ಕೇಳಕ್ಕೆ. ಎಷ್ಟು ದಕ್ಷ ತಿರ್ಬೇಡ ನಿನ್ಗೆ. ಏಯ್ ಇವ್ನು ಯಾವನಿವನು? ಓ ಸುಮಾರಾಗಿ ಯಾವನೇ ಆಯ್ದ? ಇದಕ್ಕಪ್ಪ ಎಡ್ದ ಮಕ್ಕಳು ಎತ್ತಿದ್ದಿ ಹೆಂಗೆ? ಕನ್ನಡ ಬರಕಿಲ್ವಾ? ಹೇಳೋದು ಅರ್ಥ ಆಯ್ತಲ್ವಾ? ಹಂಗನ್ಬೇಡಿ, ಅವಿಯಿಂದ ನಾನು ಸತ್ತೋಯ್ತೀನಿ. ಬೇಕಾದ್ರೆ ಅವಳನ್ನೇ ಕರೆದು ಕೇಳಿ. ಅವಳೇ ಎಲ್ಲ ಕೇಳೋದು. ನಿನ್ ಕಂಡ್ರೊಳಗೆ ಇಷ್ಟ ಇಲ್ಲಕ್ಕಂತ ಹೋಗು. ಇಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಬೇಕಾರೆ ಅವಳೇ ಬಂದು ಹೇಳಿ. ಅವಳು ನನ್ನ ಇಷ್ಟ ಇಲ್ಲ ಅಂದ್ರೆ ಆಗ ಸುಮ್ಮನೆ ಹೋಯ್ತೀನಿ. ಕಳ್ಸೋ ಅನ್ನ ಮನೆಯಿಂದ ಆಚೆಗೆ. ತಿರ್ದ ಆಚೆಗೆ ಹಾಕು. ಏಯ್ ಹೋಗ್ ಸುಮ್ಮನೆ. ಅವಳನ್ನ ಬೇರೆ ಕರಿಬೇಕಂತೆ. ನೀ ಹೇಳಿದೆಲ್ಲ ಕೇಳಕ್ ನಿಂತಿದ್ದಾವ ನಾವಿಲ್ಲಿ. ಇಷ್ಟೊತ್ತು ನಿಂತ್ಕೊಂಡು ಮಾತಾಡಿರೋದೇ ಹೆಚ್ಚು. ಅದರಲ್ಲಿ ಅವಳನ್ನ ಬೇರೆ ಕರಿಬೇಕಾ? ಇಲ್ಲ ಆಂಟಿ, ನೀವೇನಾರು ಅನ್ಕೊಳ್ಳಿ. ಭವ್ಯ, ಭವ್ಯ ನೋಡಿಲಿ ಇವನ? ಹೌದು ಆಂಟಿ, ಭವ್ಯನು ನನ್ನ ತುಂಬಾ ಇಷ್ಟಪಡ್ತಾಳೆ. ನಾನಿಲ್ದೆ ಅವಳು ಇರಲ್ಲ. ನಾನಿಲ್ದೆ ಹೋದ್ರೆ ಅವಳು ಸತ್ತೋಗ್ಬಿಡ್ತಾಳೆ. ಥೂ, ಈ ಮಾತೆಲ್ಲ ಕೇಳಕ್ ನನಗೆ ಅಸಹ್ಯ ಆಯ್ತದೆ. ನಿನ್ ಮಾನ ಮರ್ಯಾದಿಲ್ವಾ ನಿನ್ಗೆ? ನಿಮ್ಮ ಅಪ್ಪ ಅಮ್ಮ ಇದೇ ಕಲ್ಸಿರೋದು ನಿನಗೆ? ನೀನು ಮಾತಾಡೋದು ನೋಡಿದ್ರೆ ಗೊತ್ತಿದೆ ನೀನು ಎಂತವನು ಅಂತ. ಓಹೋ, ದೊಡ್ಡ ಮನ್ಸ ಬಂದು ಕೇಳ್ಬಿಟ್ಟ ಅಂತ ನನಗೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಹೊಲ ತಿರ್ಕೆ. ಹೋಗು ತಿರ್ಕೆ ನನ್ನ ಮಗನೇ. ಇಲ್ಲ ಆಂಟಿ, ಭವ್ಯ ನಾನು ತುಂಬಾ ಇಷ್ಟಪಡ್ತಾಳೆ. ಬೇಕಾದ್ರೆ ಅವಳನ್ನೇ ಕರೀರಿ. ಅವಳು ನಾನು ಇಷ್ಟಪಡ್ತಾಯಿಲ್ಲ ಅಂತ ಅಂದ್ಬಿಡ್ಲಿ. ಸುಮ್ಮನೆ ಹೊಂಟೋಯ್ತೀನಿ. ಭವ್ಯ, ಭವ್ಯ, ಭವ್ಯ ಎಲ್ಲಿದ್ದಿ ಭವ್ಯ? ನಾನು ಸಂಜು ಬಂದಿದ್ದೀನಿ. ಬಾ ಭವ್ಯ, ನಾನು ಸಂಜು ಬಂದಿದ್ದೀನಿ. ಬಾ ಭವ್ಯ. ಭವ್ಯ ಇದೇನಕ್ಕ ಹಿಂಗೆ ಆಡ್ತಾವ ನೀನು? ಹೋಗಿ ಕರಿ ಭವ್ಯನ. ಅವಳಿನ ಕಂಡ್ರೆ ಇಷ್ಟ ಇಲ್ಲ ಅಂತಲೂ ತಾನೆ ಹೋಗಿ ಹೇಳ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸಕ್ಕೆ ಹೇಳವನ್ನ. ಬಂದು 7 ಗಂಟೆ ಹೋಯ್ಕಿರಕಂತೀವನು. ಸರಿ ತಡಿ, ಹಂಗೆ ಮಾಡ್ತೀನಿ. ಭವ್ಯ, ಏಯ್ ಯಾವನ್ಲ ಅವನು? ಮುಚ್ಕೊಂಡು ನಿಂತ್ಕೋ. ಭವ್ಯನ ಕರ್ಕೊಬರಕ್ಕೆ ಹೋಗವಳೆ. ಅವಳು ಬರಲಿ. ಅವಳೆ ಮಕ್ಕುಗುತ್ ಕಳಿಸ್ತಾಳೆ. ಆಗ ನೆಕ್ಕ ಹೋಗುವೆ. ಇಲ್ಲ, ಭವ್ಯ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾಳೆ. ನೀವೇ ಅವಳ ಮನೆಯಿಂದ ಆಚೆಗೆ ಬಿಡ್ದಾನೆ ಅವಳ ಕಾಲಿಗೆ ಬರೆ ಹಾಕಿ ಕೂಡಾಕಿದ್ದೀರಿ. ಫೋನು ಕಿತ್ಕೊಂಡಿದ್ದೀರಿ. ಅದಕ್ಕೆ ಅವಳಿಗೆ ಏನು ಹೇಳೋಕ್ಕಾಯ್ತಿಲ್ಲ ನನಗಷ್ಟೇ. ಮಳ್ಳಿ ನನ್ನ ಮಗನೇ ಅಲ್ಲ ಅಂತ ತಿಳ್ಕೊಂಡು ಬಂದಿದ್ಯಾ? ಹೆಣ್ಮಕ್ಳನ್ನ ಎತ್ತಿ ಇಂಥವ್ರು ಕೊಟ್ಬಿಡ್ಬೇಕು. ಕೆಲಸ ಇಲ್ಲ, ಕೇಮಿ ಇಲ್ಲ, ಅದು ಯಾವ್ದು ಧೈರ್ಯದ ಮೇಲೆ ಬಂದಿದ್ದಿಲ್ಲ. ಹೆಣ್ಣು ಕೊಡಿ ಅಂತ ನಾಚಿಕೆ ಹಾಕಿಲ್ವಾ? ಆಂಟಿ, ಆಂಟಿ ನಾನು ಓದಿದ್ದೀನಿ. ಚೆನ್ನಾಗಿರೋ ಕೆಲಸ ಹುಡ್ಕೊಂಡು ಭವ್ಯನ ಚೆನ್ನಾಗಿ ನೋಡ್ಕೊತೀನಿ. ಓಹೋ, ಕೆಲಸ ಹುಡ್ಕಿಯಾ? ಹುಡ್ಕು. ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ? ಕೆಲಸ ಹುಡ್ಕನಂತೆ ಈಗ ಮದುವೆಗೆ ಹೆಣ್ಣು ಕೇಳಕ್ಕೆ ಬಂದಿದ್ದಾನಂತೆ. ಎಂತ ಬಂದ ಇರಲ್ಲ ನಿಂದು. ಏ ಭವ್ಯ, ಲೋಪ ನನ್ನ ಮಗ ಸಂಜು ಬಂದವನೆ. ಏನೋ ಅವನ್ಯಾಕೆ ಬಂದಿದ್ದಾನು? ನಾನು ಅವಳನ್ನ ಇಷ್ಟಪಡ್ತಾನೆ, ಇನ್ನೊಂದು ಮದುವೆ ಮಾಡಬೇಡಿ ಹಂಗೆ ಹಿಂಗೆ ಅನ್ಕೊ ಬಂದವನೆ. ಎಷ್ಟು ಹೇಳಿದ್ರು ಹೋಯ್ತಲ್ಲ, ನೀನೇ ಬಂದು ನೀನು ಇಷ್ಟ ಇಲ್ಲ ಅಂದ್ರೆ ಓದನಂತೆ. ಬಾ ಮಕ್ಕಳು ಕಳಿಸು ಅವನಿಗೆ. ಲೋಪರ್ ನನ್ನ ಮಗ ನನ್ನ ಜೀವನ ಹಾಳು ಮಾಡಿರೋದಲ್ದಾನೆ ತಿರ್ಗಾ ಬಂದಿದ್ದಾನ. ಮಾಡ್ತೀನಿ ಅವನಿಗೆ. ಏ ಭವ್ಯ, ಏನೋ ಭವ್ಯ, ಯಾಕೋ ಬಂದಿದ್ಯಾ ಇಲ್ಲಿಗೆ ನೀನು? ತಿಥಿ ಮಾಡ ನೀನು ಅಪ್ಪ ಮಾಡ ನನ್ನ ಜೀವನ ಸರ್ವನಾಶ ಮಾಡ್ಬಿಟ್ಟಲ್ಲೋ. ಇತ್ತೋದ್ ನನ್ನ ಮಗನೇ. ಭವ್ಯ ಪ್ಲೀಸ್ ಭವ್ಯ, ನೀನು ಇಲ್ಲದೆ ಇರೋದ ಭವ್ಯ. ನಾನು ಇಲ್ದರೋಗಿ ಸಾಯಿ. ಅಲ್ಲ ಸಾಯ್ದಾನೆ ಇಲ್ಲಾಕ್ ಬಂದಿದ್ದಿ? ಮೊದ್ಲೋಗಿ ಸಾಯಿ, ನಂಗೆ ನೆಮ್ಮದಿ ಆಯ್ತದೆ. ಬೇವರ್ಸಿ ನನ್ನ ಮಗನೇ. ಚೆನ್ನಾಗಿದ್ದಿದ್ದು ನನ್ನ ಲೈಫಾ ಯಾಕೆ ಕುಡಿಸ್ಬಿಟ್ಟ? ನಿನ್ಗೇನ ದ್ರೋಹ ಮಾಡಿದೆ? ನನ್ನ ಜೀವನ ಹಿಂಗೆ ಮಾಡ್ಬಿಟ್ಟಲ್ಲ. ಭವ್ಯ, ಅದು ನೀನು ನನಗೆ ಸಿಗಬೇಕು, ನಾವಿಬ್ರು ಒಂದಾಗಬೇಕು ಅನ್ನೋ ಕಾರಣಕ್ಕಂಗೆ ಮಾಡಿದೆ. ಬೇರೆ ಯಾವ ಉದ್ದೇಶನೂ ಇಲ್ಲ. ಈಗಲೂ ನನಗೆ ಗೊತ್ತು ನೀನು ನನ್ನ ಎಷ್ಟು ಇಷ್ಟಪಡ್ತಿದ್ಯಾ ಅಂತ. ಮನೆಯವ್ರಿಗೋಸ್ಕರ ಅಲ್ವಾ ನೀನು ಈ ರೀತಿ ಆಡ್ತಿರೋದು? ನಿಜ ಹೇಳು ಭವ್ಯ. ನಿನ್ನ ನಾನು ಲವ್ ಮಾಡದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನು ಯಾವತ್ತ ನನ್ನ ಪಾಲಕ್ ಸತ್ತೋದೆ. ಈಗ ಯಾವ ಮಕ್ಕ ಹೊತ್ಕ ಬಂದಿದ್ದಿ? ಮರ್ಯಾದಿಂದ ಹೋದ್ರೆ ಸರಿ. ನಾನು ಮದುವೆ ಆಯ್ತಾ ಇದ್ದೀನಿ, ಇಷ್ಟಪಟ್ಟೆ ಮದುವೆ ಆಯ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡಿಲ್ಲಿಂದ ಹೋದ್ರೆ ಸರಿ. ಇಲ್ಲ ಅಂದ್ರೆ ಮಾತ್ರ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅವತ್ತಿಂದ ನೀನು ನನ್ನ ಕೈಗೆ ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಇಲ್ಲ, ನಾನು ನಿನ್ಗೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಹೋಗು ಮುಚ್ಕೊಂಡು. ಭವ್ಯ, ಸುಳ್ಳು ಹೇಳ್ತಿದ್ದಿ ಭವ್ಯ. ಏಯ್ ಹೇಳ್ತಲ್ವಾ ಅವಳು ಇಷ್ಟ ಇಲ್ಲ ಅಂತ? ನೀನೇ ಬೊಗುಳ್ದಲ್ಲ ಅವಳು ಬಂದು ಇಷ್ಟ ಇಲ್ಲ ಅಂದ್ರೆ ಹೋಯ್ತೀನಿ ಅಂತ. ಇನ್ನೂ ಯಾಕೆ ನಿಂತಿದ್ಯಾ? ನಡಿ ಜಾಗ ಖಾಲಿ ಮಾಡು. ಇನ್ನೊಂದ್ಸತಿ ಈ ಕಡೆಗೆ ಬಂದ್ರೆ ಕಂಬಿ ಅಣಿಸ್ಬೇಕು, ಹಂಗೆ ಮಾಡ್ಬಿಡ್ತೀನಿ ಮಗನೇ. ಭವ್ಯ, ಏನ ಭವ್ಯ? ಹೋಗು ಲೋಫರ್. ಛೇ, ನನ್ನ ಜೀವನ ಈ ರೀತಿ ಆಗೋಕೆ ಇವನೇ ಕಾರಣ. ಮತ್ತೆ ಬಂದವನೇ. ಸಾಕಾ? ಇನ್ನು ಏನು ಹೇಳ್ಬೇಕು ನಿನಗೆ? ನಡಿ. ಭವ್ಯ ಪ್ಲೀಸ್ ಭವ್ಯ, ನನ್ನ ಮಾತು ಕೇಳು ಭವ್ಯ. ಏನು ಭವ್ಯ? ನಡಿಯಲ್ಲೇ. ಆಂಟಿ ಪ್ಲೀಸ್ ಆಂಟಿ, ಭವ್ಯ ನನಗೆ ಕೊಟ್ಟು ಮದುವೆ ಮಾಡಿ ಆಂಟಿ. ಮದುವೆ ಮಾಡ್ತಾರೆ ಮದುವೆಯ? ಇನ್ನೊಂದ್ಸತಿ ಈ ಕಡೆ ತಲೆ ಹಾಕು, ಮಾಡ್ತೀನಿ ನಿನಗೆ. ಭವ್ಯ ನೋಡಲಿ, ನಡಿಯಲ್ಲೇ. ಮಸ್ ದೇವ್ರೆ, ಇದೇನಕ್ಕ ಹಿಂಗಾಗೋಯ್ತು? ಇನ್ನೊಂದು ಮಗ ಹಿಂಗೆ ಬಂದವನೆಲ್ಲ. ಜೀವನೇ ಓದಂಗಾಯ್ತದ ನನಗೆ. ಹೆಂಗೋ ಎಲ್ಲ ಸರಿ ಹೋಯ್ತು. ಹೆಂಗೋ ಮದುವೆ ಮಾಡೋದ ಭವ್ಯಂಗೆ ಅಂದ್ರೆ ಇದೊಂದು ತಲೆನೋ ಶುರು ಹೋಯ್ತಲ್ಲ. ಸುಮ್ಮನಿರವ, ತಲೆ ಕೆಡ್ಸ್ಕೋಬೇಡ. ಭವ್ಯ ನಮ್ಮ ಮಕ್ಕಳಿಗೆ ಕಳ್ಸಿದ್ಲಲ್ಲ, ಇನ್ನೇನು ಅವಳಿಗೆ ಕೋಪ ಅದೇ ಅಂದಮೇಲೆ.
ಹಿಂಗೆಲ್ಲ ಮಾಡಿದ್ನಲ್ಲ ಅಂತ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ, ಏನೂ ಆಯ್ಕಿಲ್ಲ. ಮದುವೆ ಆಗ ಗಂಟ ಅಷ್ಟೇ, ಆಮೇಲೆ ಎಲ್ಲ ಸರಿ ಆಯ್ತು, ಸುಮ್ಮನಿರು. ಮದ್ವೆನೂ ಆದದೋ ಇಲ್ವೋ ಅಂತ ಭಯ ಆಯ್ತದೆ ಕನಕ. ಸುಮ್ಮನಿರು, ಆಯ್ತದಕ್ಕಂತ ತಲೆ ಕೆಡ್ಸ್ಕೊಬೇಡ. ಇವಕ್ಕೆಲ್ಲ ಏನಾದದು, ಸುಮ್ಮನೆ ಕುಡ್ದಿದ್ನೇನೋ ಅದಕ್ಕೆ ಬಂದವನೆ. ಇನ್ನೊಂದ್ಸತಿ ಹಂಗೇನಾರು ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ, ಸುಮ್ಮನಿರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮದುವೆ ಮಾಡೋಕ್ಕಾಗದಕ್ಕ? ಇನ್ನೂ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಿದ್ದೀರಲ್ಲ ಅಂತ ನನಗಂತೂ ತಲೆ ಕೆಟ್ಟೋಯ್ತು ಈಗ. ಹೆಂಗೋ ನೆಮ್ಮದಿಯಾಗಿದ್ದೆ, ಮದುವೆ ಆಯ್ತದಲ್ಲ ಅಂತ. ಸುಮ್ಮನಿರ್ತಾಯಿ ನೀನು. ನನ್ನ ಮಗನಿಗೆ ಅಷ್ಟು ಧೈರ್ಯ ಎಲ್ಲಿದ್ದದು. ಏನೋ ಆಯ್ಕಲ, ಸುಮ್ಮನಿರು, ಮದುವೆ ಆಯ್ತದಕ್ಕಂತೆ. ಬವ್ವೇನೆ ಮಕ್ಕಳು ಕಳ್ಸೋಳಲ್ಲ, ಇನ್ನೇನು ತಿರ್ಗಾ ಬರೀಕಿಲ್ಲಕಂತೆ ಅವನು. ಅಯ್ಯೋ ಕಾಣೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.